ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಸಂಜೆ ಹೊತ್ತು ಮನೆಯ ಹೊಸ್ತಿಲಿನ ಬಳಿ ಇರುತ್ತೆ ಹಣ ಎಳೆಯುವ ಈ ರಹಸ್ಯ ಶಕ್ತಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಹೊಸ್ತಿಲು ಲಕ್ಷ್ಮೀ ದೇವಿ ನೆಲೆಸಿರುವಂತಹ ಜಾಗವಾಗಿದೆ. ಹಾಗಾಗಿ ಯಾವಾಗ್ಲೂ ಮನೆಯ ಒಳಗೆ ಹೊರಗೆ ಓಡಾಡುವಾಗ ಹೊಸ್ತಿಲನ್ನ ಮೆಟ್ಟಬಾರದು ಅಂತ ಹೇಳಲಾಗುತ್ತೆ. ನಮ್ಮ ಕಾಲು ಹೊಸ್ತಿಲಿಗೆ ತಾಕಿದ್ರೆ ಲಕ್ಷ್ಮಿಗೆ ತಾಕಿದಂತಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಹೊಸ್ತಿಲನ್ನ ಮೆಟ್ಕೊಂಡು ಓಡಾಡಬಾರದು. ಇದನ್ನ ನೆನಪಲ್ಲಿಡಿ. ಇಲ್ಲ ಅಂತಂದ್ರೆ ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಹುಷಾರಾಗಿರಿ. ಹೊಸ್ತಿಲಿಗೆ ಸಂಬಂಧಿಸಿದ ಮತ್ತೊಂದು ವಿಚಾರ ಅಂತಂದ್ರೆ ಸಂಜೆಯ ಸಮಯದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಮನೆಯ ಪ್ರವೇಶ ದ್ವಾರದಿಂದಲೇ ಮನೆಯ ಒಳಗಡೆ ಬರ್ತಾಳೆ. ಹಾಗಾಗಿಯೇ ಈ ಸಮಯದಲ್ಲಿ ನಾವು ಬಾಗಿಲನ್ನ ಹಾಕಬಾರದು ಅನ್ನೋ ನಂಬಿಕೆ ಇದೆ. ಸಂಜೆಯ ಸಮಯದಲ್ಲಿ ಬಾಗಿಲು ಹಾಕೋದ್ರಿಂದ ಸಂಪತ್ತಿನ ನಷ್ಟವಾಗುತ್ತೆ. ಇದು ಕೇವಲ ಬಾಗಿಲಿಗೆ ಸಂಬಂಧಿಸಿದ್ದು ಮಾತ್ರ ಅಲ್ಲ, ಸಂಜೆ ಹೊತ್ತು ಹೊಸ್ತಿಲಿನ ಬಳಿ ಕೂತ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾಕೆ ಗೊತ್ತಾ? ಲಕ್ಷ್ಮೀ ದೇವಿ ಹೊಸ್ತಿಲನ್ನ ದಾಟಿ ಮನೆಯೊಳಗಡೆ ಕಾಲಿಡುವ ಸಮಯದಲ್ಲಿ ನಾವು ಹೊಸ್ತಿಲಿನ ಮೇಲೆ ಕುಳಿತಿದ್ರೆ ಲಕ್ಷ್ಮೀ ದೇವಿ ಕೋಪಗೊಂಡು ಮರಳಿ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಈ ಕಾರಣದಿಂದಾಗಿಯೇ ನಮ್ಮ ಹಿರಿಯರು ಸಂಜೆ ಹೊತ್ತು ಹೊಸ್ತಿಲಲ್ಲಾಗ್ಲಿ ಹೊಸ್ತಿಲ ಬಳಿಯಾಗಲಿ ಕೂತ್ಕೊಳ್ಬಾರದು ಅಂತ ಹೇಳ್ತಾರೆ. ಸಂಜೆ ಹೊತ್ತು ಮನೆಯ ಹೊಸ್ತಿಲಿನ ಮೇಲೆ ಕೂತ್ಕೊಳ್ಳೋದ್ರಿಂದ ಬಡತನಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಮನೆಯೊಳಗಡೆ ನೆಗೆಟಿವಿಟಿಯ ಪ್ರವೇಶವಾಗುತ್ತೆ. ಹಾಗಾಗಿ ಈ ಬಗ್ಗೆ ಎಚ್ಚರ ವಹಿಸಿ. ಅಷ್ಟೇ ಅಲ್ಲ ವೀಕ್ಷಕರೇ, ಹೊಸ್ತಿಲಿನ ಮೇಲೆ ಕೂತ್ಕೊಳ್ಳೋದ್ರಿಂದ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ಜೊತೆಗೆ ಮನೆಯಲ್ಲೆಲ್ಲ ಕೆಟ್ಟ ಶಕ್ತಿ ಹರಡುತ್ತೆ. ಹೌದು, ಮನೆಯ ಹೊಸ್ತಿಲಿನ ಮೇಲೆ ಕುಳಿತರೆ ಮನೆಯಲ್ಲಿ ಕೆಟ್ಟ ಶಕ್ತಿ ಹರಡುತ್ತೆ. ಈ ಕೆಟ್ಟ ಶಕ್ತಿ ಒಮ್ಮೆ ಮನೆಗೆ ಪ್ರವೇಶಿಸಿದ ನಂತರ ಅದನ್ನ ಮತ್ತೆ ತೆಗೆದುಹಾಕೋದು ಸುಲಭದ ಕೆಲಸವಲ್ಲ. ಇದು ಗೊತ್ತಾ? ಹೌದು, ಇದು ನಿಜ. ಆದ್ರಿಂದ ನೀವು ತಪ್ಪಿಯೂ ಮನೆಯ ಹೊಸ್ತಿಲಿನ ಮೇಲೆ ಕೂತ್ಕೊಳ್ಳುವ ತಪ್ಪನ್ನ ಮಾಡಬಾರದು. ಮತ್ತೊಂದು ನಂಬಿಕೆಯ ಪ್ರಕಾರ ಮನೆಯ ಹೊಸ್ತಿಲಿನ ಮೇಲೆ ಕುಳಿತರೆ ಅದು ಸಾವಿನ ಸಂಕೇತ ಅನ್ನೋ ನಂಬಿಕೆಯೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿದೆ. ಹೊಸ್ತಿಲಿನ ಮೇಲೆ ಕೂತ್ಕೊಳ್ಳೋದು ಒಂದು ಕೆಟ್ಟ ಪದ್ಧತಿಯಾಗಿದೆ. ಹಿಂದೆ ಮನೆಯಲ್ಲಿನ ಸದಸ್ಯರು ಸತ್ತಾಗ ಅಥವಾ ಮನೆಯಲ್ಲಿ ಸದಸ್ಯರೇ ಕಡಿಮೆಯಾದಾಗ ಆ ಮನೆಯ ಮಹಿಳೆಯು ಹೊಸ್ತಿಲಿನಲ್ಲಿ ಕುಳಿತು ಅಳ್ತಾ ಇದ್ರಂತೆ. ಹಾಗಾಗಿ ಇದನ್ನ ಕೆಟ್ಟ ಶಕುನ ಅಂತ ಹೇಳಲಾಗುತ್ತೆ. ಇನ್ನೂ ಕೆಲವು ನಂಬಿಕೆಗಳ ಪ್ರಕಾರ ಹೊಸ್ತಿಲಿನ ಬಳಿ ದುಷ್ಟಶಕ್ತಿಗಳು ವಾಸ ಮಾಡ್ತವಂತೆ. ಹಿಂದೆ ಮಾತ್ರವಲ್ಲದೆ ಇಂದಿಗೂ ಕೂಡ ಹೊಸ್ತಿಲಿನ ಹೊರಗಡೆ ದುಷ್ಟಶಕ್ತಿಗಳ ವಾಸವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಒಂದು ಕೆಟ್ಟ ಆತ್ಮವು ನಿಮ್ಮನ್ನ ಬೆನ್ನಟ್ಕೊಂಡು ಬಂದು ಹೊಸ್ತಿಲಿನ ಹೊರಗಡೆ ನಿಂತಿರುತ್ತಂತೆ. ಅಂತಹ ಸಂದರ್ಭದಲ್ಲಿ ನೀವು ಹೊಸ್ತಿಲಿನ ಮೇಲೆ ಕುಳಿತರೆ ಆ ಆತ್ಮವು ನಿಮ್ಮನ್ನ ಆವರಿಸಿಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇದೆಷ್ಟು ನಿಜ ಅಥವಾ ಸುಳ್ಳು ಅನ್ನೋದು ಗೊತ್ತಿಲ್ಲ.
ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿದಂತೆ ಗರ್ಭಿಣಿ ಮಹಿಳೆ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳೋದ್ರಿಂದ ಗರ್ಭಪಾತ ಉಂಟಾಗುವ ಅಪಾಯವಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವುದೇ ಮಹಿಳೆ ಗರ್ಭಿಣಿಯಾಗಿದ್ರೆ ಆಕೆ ಹೊಸ್ತಿಲಿನ ಬಳಿ ಅಥವಾ ಹೊಸ್ತಿಲಿನ ಮೇಲೆ ಕೂತ್ಕೊಳ್ಳದಂತೆ ನೋಡ್ಕೊಳ್ಳಿ. ಇದಕ್ಕೆ ಕಾರಣ ಹೊಸ್ತಿಲಿನ ಬಳಿ ಇರುವಂತಹ ಕೆಟ್ಟ ಶಕ್ತಿಗಳೇ ಆಗಿರಬಹುದು. ಹಾಗಾಗಿ ಹುಷಾರಾಗಿರೋದು ಮುಖ್ಯ. ಇನ್ನು ಹೊಸ್ತಿಲಿನ ಮೇಲೆ ಕುಳಿತರೆ ಕೆಟ್ಟ ದೃಷ್ಟಿಯು ಕೂಡ ಬೀಳುವಂತಹ ಅಪಾಯವಿದೆ. ಹೌದು, ನಿಮಗೆ ಮಗುವಿದ್ದು ಆ ಮಗುವಿನೊಂದಿಗೆ ನೀವು ಹೊಸ್ತಿಲಿನ ಮೇಲೆ ಕುಳಿತರೆ ಅದು ನಿಮ್ಮ ಮಗುವಿಗೂ ಹಾನಿ ಮಾಡಬಹುದು. ಯಾಕಂದ್ರೆ ಹೊರಗಿನ ಜನರು ಹೊಸ್ತಿಲಿನ ಮೇಲೆ ಕುಳಿತಿರುವ ನಿಮ್ಮ ಮಗುವನ್ನು ನೋಡಿದ್ರೆ ಅದರಿಂದ ದೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಜಾಗರೂಕರಾಗಿರೋದು ಮುಖ್ಯ. ಇನ್ನು ಕೊನೆಯದಾಗಿ, ನೀವು ಬಾಗಿಲಿನ ಬಳಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರದು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಹೊಸ್ತಿಲಿನ ಮುಂದೆ ನಿಮ್ಮ ಶೂಗಳು ಮತ್ತು ಚಪ್ಪಲಿಗಳನ್ನು ಇಡಬೇಡಿ. ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ಮಾಡುವಂತಹ ತಪ್ಪಿದು. ಹೊರಗಿನಿಂದ ಬಂದು ಹೊಸ್ತಿಲಿನ ಎದುರು ಚಪ್ಪಲಿಯನ್ನು ಇಡ್ತಾರೆ. ಆದ್ರೆ ಹೀಗೆ ಮಾಡೋದ್ರಿಂದ ಬಡತನ ಮನೆಯೊಳಗಡೆ ಪ್ರವೇಶಿಸುತ್ತೆ ಹಾಗೂ ಲಕ್ಷ್ಮೀದೇವಿ ಮನೆಯಿಂದ ಹೊರಟು ಹೋಗ್ತಾಳೆ. ಇದು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ. ಹಾಗಾಗಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ಆರ್ಥಿಕ ನಷ್ಟಗಳು ಕೂಡ ಉಂಟಾಗುತ್ತವೆ. ಹೊಸ್ತಿಲಿನ ಬಳಿ ಕುಳಿತು ಮಾಡಬಾರದ ಮತ್ತೊಂದು ಕೆಲಸ ಅಂತಂದ್ರೆ ಹೊಸ್ತಿಲ ಬಳಿ ಕುಳಿತು ಉಗುರು ಕಟ್ ಮಾಡೋದು ಅಥವಾ ತಲೆ ಬಾಚಿಕೊಳ್ಳೋದು ಕೂಡ ಮಾಡಬಾರದು. ಇದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಇದು ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮುಖ್ಯ ಕಾರಣವಾಗುತ್ತೆ. ಇದರ ಜೊತೆಗೆ ನೀವು ಹೊಸ್ತಿಲ ಬಳಿ ಕುಳಿತು ಮಾಂಸಾಹಾರವನ್ನು ಕೂಡ ಸೇವಿಸಬಾರದು. ಇದರಿಂದ ನೀವು ಜೀವನದಲ್ಲಿ ತುಂಬಾನೇ ಅಶುಭ ಪರಿಣಾಮಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಇನ್ನು ಹೊಸ್ತಿಲಿಗೆ ಬೆನ್ನು ಹಾಕಿ ಕುಳಿತುಕೊಳ್ಳೋದು ಕೂಡ ತಪ್ಪಾಗುತ್ತೆ. ಇದು ಆತ್ಮವಿಶ್ವಾಸದ ಮಟ್ಟವನ್ನ ಕುಸಿಯುವಂತೆ ಮಾಡುತ್ತೆ, ಒತ್ತಡವನ್ನು ಕೂಡ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಇದು ನೇರವಾಗಿ ನಿಮ್ಮ ಕೆಲಸದ ಮೇಲೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತೆ ಮಾಡುತ್ತೆ. ಹೊಸ್ತಿಲಿನಲ್ಲಿ ಕುಳಿತುಕೊಳ್ಳೋದ್ರಿಂದ ಸಾಲ ಹೆಚ್ಚಾಗುತ್ತೆ. ಜೊತೆಗೆ ಹಣದ ಅನಿರೀಕ್ಷಿತ ಖರ್ಚು ಕೂಡ ಉಂಟಾಗುತ್ತೆ. ಇನ್ನು ಹೊಸ್ತಿಲಿನ ಒಳಗಡೆ ಒಂದು ಕಾಲು ಮತ್ತೊಂದು ಕಾಲು ಹೊರಗಡೆ ಇಟ್ಕೊಂಡು ಬಾಗಿಲ ಬಳಿ ನಿಂತು ಫೋನ್ನಲ್ಲಿ ಮಾತನಾಡೋದು ಅಥವಾ ಯಾವುದೇ ವ್ಯಕ್ತಿಯ ಬಳಿ ಮಾತನಾಡೋದು ಮನೆಯ ದಾರಿದ್ರ್ಯಕ್ಕೆ ಕಾರಣವಾಗುತ್ತೆ. ಹೊಸ್ತಿಲು ಅಥವಾ ಮುಖ್ಯ ದ್ವಾರಕ್ಕೆ ಗೆದ್ದಲು ಹಿಡಿದ್ರೆ ತಕ್ಷಣ ಅದನ್ನ ಬದಲಾಯಿಸೋದು ಒಳಿತು. ಇಲ್ಲವಾದ್ರೆ ಮನೆಗೆ ದಾರಿದ್ರ್ಯ ಅಂಟಿಕೊಳ್ಳುತ್ತೆ. ಹೊಸ್ತಿಲನ್ನ ತುಂಬಾನೇ ಪವಿತ್ರ ಅಂತ ಪರಿಗಣಿಸೋದ್ರಿಂದ ಹೊಸ್ತಿಲನ್ನ ನಿಯಮಿತವಾಗಿ ಒದ್ದೆ ಬಟ್ಟೆಯಿಂದ ಒರೆಸಬೇಕಾಗುತ್ತೆ. ಹಾಗೆಯೇ ಅರಿಶಿನ ಮಿಶ್ರಿತ ನೀರಿನಿಂದ ಒರೆಸೋದು ಹೆಚ್ಚು ಶುಭಕರ. ಅಲ್ಲದೆ ಮಾವಿನ ಎಲೆ, ತೆಂಗಿನ ಗರಿ, ಬಾಳೆ ಎಲೆಗಳಂತಹ ನೈಸರ್ಗಿಕ ಹಸಿರು ವಸ್ತುಗಳಿಂದ ಹೊಸ್ತಿಲನ್ನ ಅಲಂಕರಿಸೋದು, ಮುಖ್ಯ ದ್ವಾರಕ್ಕೆ ಭತ್ತವನ್ನ ಕಟ್ಟುವ ಸಂಪ್ರದಾಯವು ಶುಭ ಫಲವನ್ನ ನೀಡುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಸಂಜೆ ಹೊತ್ತು ಮನೆಯ ಹೊಸ್ತಿಲಿನ ಬಳಿ ಇರುತ್ತೆ ಹಣ ಎಳೆಯುವ ಈ ರಹಸ್ಯ ಶಕ್ತಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.